ಹಾಯ್ ಹಲೋ ಗುಡ್ ಮಾರ್ನಿಂಗ್. ನೋಡಿ ಬೆಳಗ್ಗೆನೇ ಮಳೆ ಸ್ಟಾರ್ಟ್ ಆಗಿದೆ ಬೆಂಗಳೂರಲ್ಲಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಅಮ್ಮ ಆಲ್ರೆಡಿ ಇಡ್ಲಿ ಮತ್ತು ಟೀ ಇಟ್ಟಿದ್ರು. ಇವ್ರು ನೋಡಿ ನಮ್ಮ ಸಾಹೇಬರು ಬೆಳಗ್ಗೆ ಎದ್ದು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ವಾಕ್ ಮಾಡ್ಕೊಂಬಂದು ಡಿಸ್ಟರ್ಬ್ ಮಾಡೋದು ಅಷ್ಟೇ ಕೆಲಸ ಒಂದು. ನೋಡಿ ಬಂದಲ್ಲಿ ತಲೆ ಆಟ ಮಾಡೋದು ಅವನು. ನೆಕ್ಸ್ಟ್ ಮಮ್ಮಿಗೆ ಬೇಜಾರಾಗಿದೆ ಪಪ್ಪಿ ಕೊಡಪ್ಪ ಅಂತಂದರೆ ಕೊಡ್ತಾನೆ. ನೋಡಿ ಎಷ್ಟು ಚೆನ್ನಾಗಿ ಕೊಡ್ತಾನೆ. ಸಡನ್ನಾಗಿ ಕೊಡೋದಿಲ್ಲ, ಯೋಚನೆ ಮಾಡ್ತಾನೆ ಕೊಡೋದ ಬೇಡ ಅಂತೇಳಿ. ಅವ್ನ ಮೂಡ್ ಹೆಂಗಿರುತ್ತೋ ಹಂಗೆ ರಿಕ್ವೆಸ್ಟ್ ಮಾಡ್ಕೋಬೇಕು ಅವನಿಗೂ. ಕ್ಯೂಟ್ ನೋಡಿ ಎಷ್ಟು ಚೆನ್ನಾಗಿ ಕೊಡ್ತಾನೆ, ಮುದ್ದು ಬಂಗಾರ. ನೆಕ್ಸ್ಟ್ ಡ್ಯೂಟಿ ಇತ್ತು, ಡ್ಯೂಟಿ ರೆಡಿ ಆದ್ವಿ. ಮಾರ್ನಿಂಗ್ ಶಿಫ್ಟ್. ಎಷ್ಟು ಕೋಲ್ಡ್ ವೆದರ್ ಇತ್ತು ಅಂದರೆ ಮಳೆ ಬಂದರೆ ಬೆಂಗಳೂರು ನೋಡೋಕ್ಕೆ ಒಂಥರ ಚೆಂದ. ಡ್ಯೂಟಿ ಮುಗಿಸ್ಕೊಂಡು ಅಪರೂಪಕ್ಕೆ ಬಸ್ಸಲ್ಲಿ ಬಂದುಬಿಟ್ಟು ನನ್ನ ಮಗನ ಜೊತೆ ಆಟ ಆಡ್ಕೊಂಡಿದ್ವಿ. ಎದ್ದೇಳೋದು ಬೀಳೋದು ಬೆಡ್ ಮೇಲೆ ಇದೇ ಕೆಲಸ ಒಂದು. ನೋಡಿ ಮಸ್ಕಿಟೋ ನೆಟ್ ಯಾವ ರೇಂಜಿಗೆ ಕಿತ್ತಾಕಿದ್ದಾನೆ ಅಂದರೆ ಎಳೆದು ಈ ಕಡೆ ಬಾರೋ ಅಂತ ಬೈದ್ರೂ ಬರೋದಿಲ್ಲ. ಆ ಕರ್ಟನ್ ಸ್ಟ್ಯಾಂಡ್ ಬೇರೆ ಬೀಳಿಸ್ಕೊಂಡ್ಬಿಡ್ತಾನೆ. 1-2 ಸರಿ ಬೀಳಿಸ್ಕೊಂಡಿದ್ದಾನೆ ಆಲ್ರೆಡಿ. ಎಲ್ಲಿ ತಲೆ ಮೇಲೆ ಬೀಳುತ್ತೋ ಅಂತ ಭಯ. ಎಳೆದು ಕರ್ಟನ್ಸ್ ಇದು ಮಾಡ್ತಾ ಇರ್ತಾನೆ. ನಮ್ಮ ಅಮ್ಮನ ಮೊಬೈಲ್ ತಗೊಂಡು ಪೊಲೀಸ್ನವ್ರಿಗೆ ಕಾಲ್ ಮಾಡಿಬಿಟ್ಟಿದ್ದಾನೆ. ಕಾಮಿಡಿ ಕೇಳಿ ನನ್ನ ಮಗಂದು. ನಂಬರ್ ಯಾವುದೇದೋ ಓದ್ಬಿಟ್ಟು ಪೊಲೀಸ್ನವ್ರಿಗೆ ಕಾಲ್ ಹೋಗ್ಬಿಟ್ಟಿದೆ. ಅದು ಮೇಡಮ್ ಪೊಲೀಸ್ನವ್ರಿಗೆ ನಂಬರ್ ಕಾಲ್ ಮಾಡಿರಲ್ಲ, ಏನಾದ್ರು ಪ್ರಾಬ್ಲಮ್ ಅಂತ ಕೇಳಿದ್ರು. ಇಲ್ಲ ಸರ್ ನನ್ನ ಮಗು ಮಾಡಿದೆ ಮಿಸ್ಸಾಗಿ ಅಂತ ಹೇಳಿದೆ. ಮತ್ತು ನೈಟ್ ಊಟಕ್ಕೆ ಎಗ್ ಕರಿ ಮಾಡಿದೆ. ಏನಿಲ್ಲ, ಸಿಂಪಲ್ ಹಂಗೆ ಗೊಜ್ಜು ಥರ ಚೆನ್ನಾಗಿರುತ್ತೆ. ಮುದ್ದೆಗೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೊಟೊ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಫ್ರೈ ಮಾಡ್ಕೊಂಡು ಸ್ವಲ್ಪ ಅರಿಶಿನ ಹಾಕಿ ಮುಚ್ಚಿದ್ರೆ ಒಂದು ಸ್ವಲ್ಪ ಟೊಮೊಟೊ ಎಲ್ಲ ಮೆತ್ತಗಾಗುತ್ತೆ. ಚೆನ್ನಾಗಿ ಬೇಯಬೇಕು ಟೊಮೊಟೊ, ಇಲ್ಲಾಂದರೆ ತಿನ್ನೋಕೆ ಚೆನ್ನಾಗಿರಲ್ಲ. ಟೊಮೊಟೊ ಎಲ್ಲ ಬೆಂದಮೇಲೆ ಅದಕ್ಕೊಂದು ಸ್ವಲ್ಪ ಖಾರದ ಪುಡಿ, ಸಾಂಬಾರು ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ಚಳಿಗೆ ಅದಕ್ಕೆ ಮುದ್ದೆಗೆ ಚಪಾತಿಗೂ ಚೆನ್ನಾಗಿರುತ್ತೆ. ಎಗ್ ಕಟ್ ಮಾಡಿ ಮಿಕ್ಸ್ ಮಾಡಿದರೆ ಮುಗೀತು. ಆ ಎಗ್ ಹಂಗೆ ತಿನ್ನೋಕೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಟೊಮೊಟೊ ಗೊಜ್ಜು ಥರನೇ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನಾನು ಅಲ್ಲಿ ಅಡುಗೆ ಮಾಡ್ತಿದ್ರೆ ನಮ್ಮಮ್ಮ ಊಟ ಮಾಡಿಸ್ತಾಯಿದ್ರು ಪಾಪುಗೆ. ಒಂದು ಊಟ ಆಯಿತು. ಊಟ ಆದಮೇಲೆ ನೋಡಿ ಇದ್ರ ನೇಮ್ ಎಲಿ ಅಂತೇಳಿ ಅವ್ರ ಅಪ್ಪಂಗೆ ಕೊಡ್ತಾಯಿದ್ದಾನೆ, ಮೇಲ್ಗಡೆ ನೇತಾಕು ಅಂತೇಳಿ. ಈ ವಿಡಿಯೋ ಏನಾದರೂ ನವೀನ್ ನೋಡಿದರೆ ನಾನು ಕೊಟ್ಟಿರೋ ಗಿಫ್ಟ್ ಈ ರೇಂಜಿಗೆ ಆಟ ಆಡಿಸ್ತಾರೆ ಅಂದ್ಕೊಂತಾನೆ ಅವನು. ನೆಕ್ಸ್ಟ್ ನಾವು ಊಟ ಮಾಡಿಕೊಂಡು ಪಕ್ಕದ ಮನೆ ಹುಡುಗಿಯವಳು ಹೆಸರು ರುಚಿ ಅಂತೇಳಿ, ಸವಿ ರುಚಿ. ಆಮೇಲೆ ಒಂದು ಸ್ವಲ್ಪ ಹೊರಗಡೆ ಆಟ ಆಡಿಸ್ಕೊಂಡಿದ್ರು ನಮ್ಮಮ್ಮ. ಆಟ ಆಡ್ಕೊಂಡು ಅವಳ ಮನೆಗೆ ಹೋಗಿ ಮಲ್ಕೊಂಡು ನಾವು ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು.